ಸರ್, ಏಷ್ಯಾ ಖಂಡದಲ್ಲಿ ಹುಬ್ಬಳ್ಳಿ APMC ಮಾರುಕಟ್ಟೆಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ಡೆವಲಪ್ಮೆಂಟ್ಗೆ ತಾವೇನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಿ? ಹುಬ್ಬಳ್ಳಿ APMC ದೇಶದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಮಾರುಕಟ್ಟೆ ತಾಣ, ಆದರೆ ವಹಿವಾಟಿನಲ್ಲ. 24-25ನೇ ಸಾಲಿನಲ್ಲಿ ಅಂದರೆ ಕಳೆದ ವರ್ಷ ರಾಜ್ಯದಲ್ಲಿ APMC ಮಾರುಕಟ್ಟೆಗಳಲ್ಲಿ ನಡೆದಂತಹ ವಹಿವಾಟಿನ ಆಧಾರದಲ್ಲಿ ಹುಬ್ಬಳ್ಳಿ ಮಾರುಕಟ್ಟೆ 6ನೇ ಸ್ಥಾನದಲ್ಲಿದೆ. ಮೊದಲ 5 ಸ್ಥಾನದಲ್ಲಿ ಬೆಂಗಳೂರು, ರಾಯಚೂರು, ಶಿವಮೊಗ್ಗ ಮತ್ತು ಬೆಂಗಳೂರಿನ ಹಣ್ಣು ಮತ್ತು ತರಕಾರಿ, ಬ್ಯಾಡಗಿ ಈ 5 ಮಾರುಕಟ್ಟೆಗಳಿವೆ. 6ನೇ ಸ್ಥಾನದಲ್ಲಿ ಹುಬ್ಬಳ್ಳಿ ಇದೆ. ಈ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತಂದರೆ ವಹಿವಾಟಿನ ದೃಷ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು. ಓಕೆ, ಈಗ ಮಾರುಕಟ್ಟೆ ಪ್ರಾಂಗಣದಲ್ಲಿ ರಸ್ತೆ, ಚರಂಡಿ ಇವೆಲ್ಲ ಕಾಮಗಾರಿಗಳು ತುಂಬ ಚೆನ್ನಾಗಿ ನಡೆದಿದ್ದಾವೆ. ಅವುಗಳನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಸ್ವಚ್ಛತೆ ಇವುಗಳನ್ನು ಸಮಗ್ರವಾಗಿ ನಿರ್ವಹಿಸಿಕೊಂಡು ಹೋಗೋದು ನಮ್ಮ ಮುಂದಿರುವಂತಹ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಂಡು ಕೆಲಸವನ್ನು ಆರಂಭಿಸಲಾಗಿದೆ. ವಿಸ್ತೀರ್ಣ ದೊಡ್ಡದಿರೋದ್ರಿಂದ ಇದು 2-4 ದಿನಗಳಲ್ಲಿ ಮಾಡೋ ಕೆಲಸ ಅಲ್ಲ. ನಮಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಈ ಕೆಲಸ ಆಗ್ತದೆ. ಮಾರುಕಟ್ಟೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಸರ್ಕಾರದಿಂದ ಯಾವುದೇ ಅನುದಾನಗಳು ಮುಂದಿನ ಅಭಿವೃದ್ಧಿಗೆ ಬರ್ತದೆ ಅದನ್ನು ತೆಗೆದುಕೊಂಡು ಅಭಿವೃದ್ಧಿ ನಿಟ್ಟಿನಲ್ಲಿ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ತಗೊಂಡು ಹೋಗೋದಕ್ಕೆ ನಮ್ಮ ಎಲ್ಲ ನಮ್ಮ ಸಚಿವರು ಇರ್ಬೋದು, ನಮ್ಮ ನಿರ್ದೇಶಕರಿರ್ಬೋದು, ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳಿರ್ಬೋದು, ಎಲ್ಲರ ಜೊತೆ ಕೂಡಿಕೊಂಡು ಮುಂದೆ ಹೆಜ್ಜೆ ಇಡ್ತೀವಿ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಿಬ್ಬಂದಿ ಕೊರತೆ ಇದೆಯಲ್ಲ ಸರ್, ಇದಕ್ಕೆ ಸರ್ಕಾರದ ಪ್ರಸ್ತಾವನೆ ಏನಾದರೂ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್? ಅವರು ಸಿಬ್ಬಂದಿ ಕೊರತೆ ಎಲ್ಲ ಇಲಾಖೆಯಲ್ಲೂ ಇದೆ. ತಮಗೆ ಗೊತ್ತಿದ್ದಾಗ ಇತ್ತೀಚಿನವರೆಗೆ ನೇಮಕಾತಿಯನ್ನು ನಿಲುಗಡೆ ಮಾಡಲಾಗಿತ್ತು. ಈಗ ಮತ್ತೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಹೋಗಿದೆ. ಓಕೆ, ಬಹುಶಃ ಈ ವರ್ಷದಲ್ಲಿ ನೇಮಕಾತಿ ಆಗಬಹುದು ಅನ್ನುವಂಥ ಒಂದು ಆಶಾಭಾವನೆ. ಈ ವಾರ್ಡ್ನಲ್ಲಿ ಎಷ್ಟು ಸಿಬ್ಬಂದಿಗಳ ಕೊರತೆ ಇದೆ ಸರ್? ನಮ್ಮಲ್ಲಿ ಮಂಜೂರಾಗಿರೋದು 52 ಸಂಖ್ಯೆ, ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರೋದು 14. ಈಗ ಪ್ರೆಸೆಂಟ್ ಇರೋದು? ಹೌದು. ಇನ್ನು ಎಷ್ಟು ಬೇಕು ಸರ್? ಅಲ್ಲ, ನಮಗೆ ಮಂಜೂರಾಗಿರೋ ಸಂಖ್ಯೆಯನ್ನು ನೋಡಿದರೆ ನಮಗೆ ಇನ್ನೂ 36 ಮಂದಿ ಬೇಕಾಗ್ತದೆ. ಅದರ ಈಗ ಮುಂದಿನ ಹೆಜ್ಜೆ ಏನಪ್ಪ ಅಂತಂದರೆ ಮುಖ್ಯವಾಗಿ ಸ್ವಚ್ಛತೆ ಮತ್ತು ಈ ರೈತರಿಗೆ ನಮಗೆ ಕಾಳು ಕಡಿ ಇಡಲಿಕ್ಕೆ ಅದು ಗುಡಾನುಗಳನ್ನು ನಮ್ಮಲ್ಲಿ ಗೋಡಾನ್ ವ್ಯವಸ್ಥೆ ಉತ್ತಮವಾಗಿದೆ. ಮತ್ತು ನಮ್ಮಲ್ಲಿ ಏನು ದಲ್ಲಾಳರಿದ್ದಾರೆ, ದಲ್ಲಾಳರ ಬಳಿ ರೈತರು ಕಾಳುಕಡ್ಡಿಯನ್ನು ಮಾರಾಟಕ್ಕೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಕೂಡ ನಿರ್ವಹಣೆ ಮತ್ತು ದಾಸ್ತಾನು ವ್ಯವಸ್ಥೆ ಚೆನ್ನಾಗಿದೆ. ಓಕೆ, ನಮ್ಮಲ್ಲಿ ದಾಸ್ತಾನು ಕೊರತೆಗಾಗಿ ಯಾವುದೇ ಕೊರತೆ ಅಂತೇನು ಕಂಡು ಬಂದಿದೆ. ಅದಕ್ಕೆ ಮತ್ತೆ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ, ನಮಗೆ ಸಂಪೂರ್ಣವಾಗಿ ಇಲ್ಲಿ ಆರೋಗ್ಯ ಮತ್ತು ಒಂದು ಹಾಸ್ಪಿಟಲ್ ಆಗಪ್ಪ ಅಂತಂದ್ರೆ ತುರ್ತು ನಾವು ಬಿಸಿಲಾಗಿ ಬಂದಿರ್ತೀವಿ, ನೀರಿನ ತೊಂದರೆ ಇದೆ, ಆ ನೀರಿನ ತೊಂದರೆನೂ ಇಲ್ಲ, ಆಮೇಲೆ ತೊಂದರೆ ಇದೆ. ಮತ್ತು ಒಂದು ದವಾಖಾನೆ, ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈ ಏರಿಯಾದಲ್ಲಿ ಮಾಡಿದಂದ್ರೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ರೈತರ ಒಂದು ಬೇಡಿಕೆ ಇದೆ. ಓಕೆ, ತಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು ಒಳ್ಳೆಯದಿದೆ. ಕುಡಿಯ ನೀರಿನ ಘಟಕಗಳನ್ನು ಈಗ ಆಲ್ರೆಡಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇನ್ನೂ ಹೆಚ್ಚು ಅವಶ್ಯಕತೆ ಇತ್ತಂದರೆ ಅದನ್ನು ಪ್ರಯಾರಿಟಿ ಆಧಾರದಲ್ಲಿ, ಆದ್ಯತೆ ಆಧಾರದಲ್ಲಿ ಆ ಕೆಲಸ ತಗೊಳ್ತೀವಿ. ಮತ್ತು ಪ್ರಾಥಮಿಕ ಆರೋಗ್ಯ ಘಟಕವನ್ನು ಸ್ಥಾಪನೆ ಮಾಡೋದು ಅದನ್ನು ನಮ್ಮ ವ್ಯಾಪ್ತಿಯಲ್ಲಿಲ್ಲ. ಸಂಬಂಧಿಸಿದ ಇಲಾಖೆಗೆ ಈ ರೀತಿ ಒಂದು ಬೇಡಿಕೆ ಇದೆ ಅನ್ನುವಂಥ ವಿಷಯವನ್ನು ರವಾನೆ ಮಾಡಿ ತಮ್ಮಲ್ಲಿ ಒಂದು ಲೆಟರ್ ಆರೋಗ್ಯ ಇಲಾಖೆಯವರಿಗೆ ತಾತ್ಕಾಲಿಕ ಒಂದು ಆರೋಗ್ಯ ಕೇಂದ್ರವನ್ನು, ಅಲ್ಲ ತಾತ್ಕಾಲಿಕ ಬೇಡ, ನಾವು ಜಾಗವನ್ನೇ ಕೊಡ್ಬೋದು ಸಾಕಷ್ಟು ಜಾಗ ಇದೆ, ಕೊಡ್ಬೋದು. ನಾವು ಪೂರ್ಣ ಪ್ರಮಾಣದ ಪ್ರಾಥಮಿಕ ಆರೋಗ್ಯ ಘಟಕ ಸ್ಥಾಪನೆ ಮಾಡೋದಕ್ಕೆ ಅವ್ರ ಮುಂದೆ ಬರೋದಾದರೆ ನಾವೆಲ್ಲ ರೀತಿ ಕೈ ಜೋಡಿಸ್ತೀವಿ. ಖಂಡಿತ ಸರ್. ಆಮೇಲೆ ಈ ರೈತ ಭವನ ಅದಾವ ಸರ್, ರೈತ ಭವನ ಮತ್ತು ಗೊಬ್ಬರದ ಗುಡಾನುಗಳಿಗೆ ಇಲ್ಲಿ ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಪೂರೈಕೆ ಮಾಡ್ತಾರೋ ಏನೋ ಅಂತ ತಿಳ್ಕೊಂಡು ಸರ್ಕಾರದವರು ಅಂತ ತಿಳ್ಕೊಂಡು ನಮಗೆ ಬೇಡಿಕೆ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ರೈತ ಭವನ ನಮ್ಮಲ್ಲಿದೆ. ರೈತ ಭವನ ನಿರ್ವಹಣೆ ಆಗ್ತಾ ಇದೆ. ರೈತರು ಬಂದು ಇಲ್ಲಿ ಅವಶ್ಯಕತೆ ಬಿದ್ದಾಗ ಉಳಿಯಲು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ಫರ್ಟಿಲೈಸರ್ ವಿಷಯ ಹೇಳಿದ್ರು, ಆ ಫರ್ಟಿಲೈಸರ್ ಕುರಿತಾಗಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬ್ಲಾಕನ್ನೇ ಮಾಡಿದೆ. ಅಲ್ಲಿ ಒಂದು 40 ಅಂಗಡಿಗಳು ಕಾರ್ಯನಿರ್ವಹಿಸ್ತಾರೆ. ಹೌದು. ಓಕೆ, ಸೊ ಆ ವಿಚಾರವಾಗಿ ಯಾವುದೇ ಸಮಸ್ಯೆ ಇಲ್ಲ.
ಮಧ್ಯವರ್ತಿಗಳಿಂದ ನಮ್ಮ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೆ ನೇರವಾದ ಬೆಳೆದಂಥ ಬೆಳೆಗಳನ್ನು ಸರ್ಕಾರ ಅಂದ್ಕೊಂಡು ಯೋಗ್ಯ ಬೆಲೆಯನ್ನು ಕೊಟ್ಟ ನಂತರ ರೈತ ಬರುತ್ತಾನ ಅಂತ ತಿಳ್ಕೊಂಡು ಜನರು ಹೇಳ್ತಾರೆ. ಪ್ರತಿ ವರ್ಷ ಈಗ ಕಳೆದ ವರ್ಷ ನೋಡಿ ಸುಮಾರು 15ಕ್ಕಿಂತ ಹೆಚ್ಚು ಉತ್ಪನ್ನಗಳಿಗೆ ನೇರ ಖರೀದಿ ಕೇಂದ್ರಗಳನ್ನ ತೆರೆಯಲಾಗಿತ್ತು. ಓಕೆ, ನೇರ ಖರೀದಿ ಕೇಂದ್ರವನ್ನು ತೆರೆಯುವ ಉದ್ದೇಶ ಸರ್ಕಾರವೇ ಕೊಂಡ್ಕೊಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಖರೀದಿ ಕೇಂದ್ರ ಆರಂಭ ಮಾಡಿದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಳ ಆಗೋದನ್ನು ನಾವು ಕಂಡಿದ್ದೇವೆ. ಆ ರೀತಿಯಾಗಿ ಕಳೆದ ವರ್ಷ ಉತ್ತಮವಾದ ಬೆಲೆ ರೈತರಿಗೆ ದೊರೆತಿದೆ. ಆ ರೈತರಿಗೆ ಉತ್ತಮವಾದ ಬೆಲೆ ದೊರೆತಿರೋದು ನಮ್ಮಲ್ಲಿ ಅವಕವಾಗಿರುವಂತಹ ಮಾರುಕಟ್ಟೆ ಶುಲ್ಕದಲ್ಲಿ ಪ್ರತಿಫಲನ ಆಗಿದೆ. ಸರ್, ಏನೇ ಇರಲಿ, ಪ್ರಪ್ರಥಮವಾಗಿ ಮಾರುಕಟ್ಟೆ ಸ್ವಲ್ಪ ಸ್ವಚ್ಛತೆಯಾಗಿ ಕಾಣುವುದು ನಮ್ಮ ಎಲ್ಲರ ಸಾರ್ವಜನಿಕರ ಕಲ್ಪನೆ ಆಗಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಔಷಧ, ದವಾಖಾನೆ, ಆರೋಗ್ಯದ ದೃಷ್ಟಿಯಿಂದ ಅದನ್ನು ತಾವು ಮಾಡ್ತಾರೆ ಅಂತ ತಿಳ್ಕೊಂಡು ನಮ್ಮ ವಿಶ್ವವಿಜಯ್ ಚಾನೆಲ್ ತಮ್ಮ ಗಮನಕ್ಕೆ ತಂದಿದೆ. ಅದನ್ನು ತಾವು ಪೂರೈಸ್ತಾರೆ ಅಂತ ತಿಳ್ಕೊಂಡು ಗಮನಿಸ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ತಮ್ಮ ಹೇಳಿಕೆಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.